ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ದ ಮೋಸ್ಟ್ ಫೇಮಸ್ ಹುಬ್ಳಿ ಸ್ಟ್ರೀಟ್ ಫುಡ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹುಬ್ಳಿ ಸ್ಟ್ರೀಟ್ ಫುಡ್ ಅಂದ್ಕೂಡಲೇ ನಮಗೆ ನೆನಪಾಗೋದೆ ಹುಬ್ಳಿಯ ದುರ್ಗದಬೈಲ್. ಸೊ ಎಸ್, ಹುಬ್ಳಿಯ ದುರ್ಗದಬೈಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಅ ಸ್ಟ್ರೀಟ್ ಫುಡ್ ಹಬ್ ಅಂತಲೇ ಹೇಳ್ಬೋದು ಹುಬ್ಳಿನಲ್ಲಿ. ಇಟ್ಸ್ ಅ ಸೆಂಟರ್ ಆಫ್ ದ ಸಿಟಿ ಆ್ಯಂಡ್ ಆಲ್ಸೋ ಲೊಕೇಶನ್ ಕೂಡ ತುಂಬಾ ಈಸಿ ಇದೆ. ಸೊ ನಿಮ್ಗೆ ಏನಾದರೂ ಎಕ್ಸಾಕ್ಟ್ ಡೀಟೇಲ್ಸ್ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ರೀಡ್ ಮಾಡಿ. ಅದಕ್ಕೆ ಇದ್ರೆ ಹುಣಸೆಕಾಯಿ ಕೆಂಪದು ಯಾವ್ದ್ರಿ ಹುಣಸೆಕಾಯ್ದು ಕೆಂಪು ಬೇರೆ ಆಯ್ತಾ? ಇದೇನಂತ ಅದು ಹುಣಸೆಕಾಯಿ ರೀ, ಇದು ಹುಣಸೆಕಾಯಿ, ಇದು ಹುಣಸೆಕಾಯಿ ಎರಡು ದಪ್ಪ ಮಾಡಿದ್ದೀರಾ? ಹುಳಿ ಬರ್ತೈತೆ, ಹುಳಿ ಸ್ವೀಟ್ ಬರುತ್ತೆ. ಸೊ ನಾವು ಫಸ್ಟ್ ದುರ್ಗದಬೈಲ್ ಸ್ಟ್ರೀಟ್ ಫುಡ್ಗೆ ಎಂಟರ್ ಆಗ್ತಿದ್ದಂಗೆ ನಮಗೆ ಕಣ್ಣಿಗೆ ಕಾಣಿಸಿದ್ದು ಈ ಚಿಗಳಿ ಶಾಪು. ಸೊ ಚಿಗಳಿ ಅಂದ ಕೂಡಲೇ ಆಬ್ವಿಯಸ್ಲಿ ನಿಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ. ಯಾರು ತಿಂದಿರಲ್ಲ, ಆಬ್ವಿಯಸ್ಲಿ ಎಲ್ಲರೂ ಚಿಗಳಿ ತಿಂದಿರ್ತೀರ. ಹಾಗೆ ಇವ್ರ ಹತ್ರ ನೆಲ್ಲಿಕಾಯಿ ಮತ್ತು ಹುಣಸೆಕಾಯಿ ಎರಡರದ್ದು ಚಿಗಳಿ ಇತ್ತು. ಹಾಗೆ ಇವ್ರ ಹತ್ರ ಪುಳು ಕೂಡ ಇತ್ತು, ಮಾವಿನಕಾಯಿ, ನೆಲ್ಲಿಕಾಯಿ, ಹಾಗೆ ನಿಮ್ಮ ಹುಣಸೆಕಾಯ್ದು ಪುಳು ಇತ್ತು. ಸೊ ತುಂಬಾ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಆಗಿತ್ತು. ಐ ರಿಮೆಂಬರ್ಡ್ ಆಲ್ ಮೈ ಚೈಲ್ಡ್ಹುಡ್ ಡೇಸ್. ಸೊ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಅವ್ರ ಚಿಗಳಿನ ಚಾಕ್ಲೇಟ್ ಕೂಡ ಮಾಡಿಟ್ಟಿದ್ರು, ಹುಣಸೆಕಾಯ್ದು ಅಥವಾ ನೆಲ್ಲಿಕಾಯ್ದು ಚಾಕ್ಲೇಟ್ ಮಾಡಿಟ್ಟಿದ್ರು. ಇಟ್ ಈಸ್ ಸೋ ಗುಡ್. 5ಕ್ಕೆ 20 ರೂಪಾಯಿ. ಸೊ ಇಟ್ಸ್ ಸೋ ವರ್ತ್. ಅವಾಗೆಲ್ಲ 1 ರೂಪಾಯಿಗೆ ಒಂದು ಸಿಕ್ತಿತ್ತು. ಬಟ್ ಟೇಸ್ಟ್ ವೈಸ್ ಇಟ್ಸ್ ಬೆಸ್ಟ್. ಚೆನ್ನಾಗಿದೆ, ಈ ಹೋಟ್ಲ್ ಚೆನ್ನಾಗಿದೆ ಅಂತ ಖಂಡಿತ ಹೇಳೋಕ್ಕಾಗೋದೇ ಇಲ್ಲ. ಯಾವುದನ್ನು ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಎಲ್ಲನೂ ಯೂನಿಕ್ ಆಗಿರುತ್ತೆ, ಬಿಕಾಸ್ ಎಲ್ಲನೂ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬರು ಇಡ್ಲಿ ವಡ ಸಾಂಬಾರು ಸೆಲ್ ಮಾಡ್ತಿದ್ರೆ, ಇನ್ನೊಬ್ಬರು ಪಾನಿಪುರಿ ಸೆಲ್ ಮಾಡ್ತಿದ್ದಾರೆ. ಸೊ ಇಟ್ಸ್ ಕೈಂಡ್ ಆಫ್ ಅ ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್. ಸ್ಟ್ರೀಟ್ ಫುಡ್ ಎಲ್ಲ ಥರ ಸಿಗುತ್ತೆ. ಆಲ್ ಕೈಂಡ್ ಆಫ್ ಚಾಟ್ಸ್ ಆ್ಯಂಡ್ ಆಲ್ಸೋ ಟಿಫಿನ್ ಸಿಗುತ್ತೆ. ಮಸಾಲೆ ದೋಸೆ ಆಗಿರ್ಬೋದು, ವಡ ಆಗಿರ್ಬೋದು, ಇಡ್ಲಿ ವಡ ಸಾಂಬಾರ್, ತುಂಬಾ ವೆರೈಟೀಸ್ ಆ್ಯಂಡ್ ಡಿಫ್ರೆಂಟ್ ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು. ತುಂಬಾ ಕ್ರೌಡೆಡು. ಈವ್ನಿಂಗ್ ಟೈಮ್ 6 o'clock ಸ್ಟಾರ್ಟ್ ಆಗುತ್ತೆ. 6 to 10 o'clock ತನಕ ಕಂಪ್ಲೀಟ್ಲಿ ರಶ್ ಆಗಿರುತ್ತೆ. ನಾವು ಹೋಗಿದ್ದು ಕೂಡ 7 o'clock ಇನ್ ಬಿಟ್ವೀನ್. ಸೊ 7 o'clock ಹೋದರೂ ಇಟ್ ವಾಸ್ ಫುಲ್ ಆಫ್ ಕ್ರೌಡ್ ಅಂತಲೇ ಹೇಳ್ಬೋದು. ಸೊ ನಾವು ಈ ಪಾನಿಪುರಿ ಶಾಪಲ್ಲಿ ಒಂದು ದಹಿ ಪುರಿ ಮತ್ತು golgappa ತಿಂದ್ವಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಬಿಕಾಸ್ ನನಗೆ ದಹಿ ಪುರಿ ಯಾವತ್ತೂ ಇಷ್ಟನೇ ಆಗಿರಲಿಲ್ಲ ಬಿಕಾಸ್ ಆಫ್ ದಟ್ ಸ್ವೀಟ್ನೆಸ್ ಆರ್ ಐ ಡೋಂಟ್ ನೋ ವೈ. ದಹಿ ಪುರಿ ನನಗೆ ಯಾವತ್ತೂ ಇಷ್ಟ ಆಗಲಿಲ್ಲ. ಬಟ್ you have to watch this video till the end to see my reaction. For sure, I was in love with this dahi puri. And also golgappa was really good. It was crispy, it was spicy enough, and it was perfect golgappa for me. And also ಇವರ ಶಾಪ್ ನೇಮ್ ಏನು ಅಂತ ಕವರ್ ಮಾಡೋಕ್ಕಾಗಲಿಲ್ಲ, ನಾನು ಮರ್ತೋಗಿದ್ದೀನಿ ಕವರ್ ಮಾಡೋದಕ್ಕೆ. ಬಟ್ ಐ ಹ್ಯಾವ್ ಶೋನ್ ದಿ ಅಂಕಲ್ ಫೇಸ್. ಸೊ ಅಂಕಲ್ ಫೇಸ್ನ ನೋಡಿ ಎಕ್ಸಾಕ್ಟಾಗಿ ಅವ್ರ ದುರ್ಗದಬೈಲ ಸೆಂಟರಲ್ಲೇ ಅವ್ರ ಶಾಪ್ ಇದೆ. ಈ ಚಾಟ್ ಸೆಂಟರ್ ಆಲ್ಮೋಸ್ಟ್ ಫೇಮಸ್. ಇದು ಹೆಸರು ಮರ್ತೋಗಿದ್ದೀನಿ, ನೆನಪು ಬರ್ತಾ ಇಲ್ಲ. ಬಟ್ ಸ್ಟಿಲ್ ಇಫ್ ನನಗೇನಾದರೂ ಗೊತ್ತಾದರೆ ನನ್ನ ಹುಬ್ಳಿ ಫ್ರೆಂಡ್ಸ್ ಇದ್ದರೆ ಕೇಳಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅವ್ರ ಶಾಪ್ ನೇಮ್. ಸೊ ಮಸಾಲೆ ದೋಸೆ ನೋಡೋಕ್ಕೆ ಕ್ರಿಸ್ಪಿ ಆಗಿದೆ. ಹಾಗೆ ಚಟ್ನಿ ನೋಡ್ಬೋದು, ಸೇಮ್ ಇಟ್ಸ್ ಅನ್ ಅಥೆಂಟಿಕ್ ಮಸಾಲೆ ದೋಸೆ. ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಕಾಯಿ ಚಟ್ನಿನ ಅದರಲ್ಲೇ ಹಾಕಿ ಮಿಕ್ಸ್ ಮಾಡಿಬಿಟ್ಟು, ಲೈಕ್ 99 ವೆರೈಟೀಸ್ ಆಫ್ ದೋಸೆ ಏನು ನೋಡಿದ್ದೀರಲ್ಲ, ಅವರೇನು ಸ್ಮ್ಯಾಶ್ ಮಾಡಿಬಿಡ್ತಾರೆ. ಸೊ ಅದೇ ಥರ ಇವ್ರು ಮಸಾಲ ದೋಸೆನೂ ಪಲ್ಯ ಆ್ಯಂಡ್ ಚಟ್ನಿ ಜೊತೆ ಸ್ಮ್ಯಾಶ್ ಮಾಡಿದ್ರು. ಬಟ್ ನಂದಲೆಸ್ ದೇ ವಿಲ್ ಆಲ್ಸೋ ಪ್ರೊವೈಡ್ ಯು ದ ಚಟ್ನಿ ಆ್ಯಂಡ್ ಇದ್ರ ಮೇಲೆ ಬೆಣ್ಣೆ ಕೂಡ ಹಾಕಿ ಕೊಟ್ಟಿದ್ದಾರೆ, ವಿಚ್ ಇಸ್ ಆಲ್ಸೋ ಗ್ರೇಟ್ ಡೀಲ್. ದಿಸ್ ಇಸ್ ಮಸಾಲೆ ದೋಸೆ ಈಸ್ ಫಾರ್ 35 rupees in Durgadbail, and taste wise it was really good. You can see my taste experience at the last, so you have to just wait for my reactions and my food. So ನಾ ಯಾವ ಥರ ಟೇಸ್ಟ್ ಮಾಡಿದ್ದೀನಿ, ಯಾವ್ಯಾವ ಫುಡ್ಡನ್ನ ಟೇಸ್ಟ್ ಮಾಡಿದ್ದೀನಿ ಅಂತ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಬಿಫೋರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಜಸ್ಟ್ ಸಿ ವಾಟ್ ಆರ್ ದ ಫುಡ್ ವಿ ಕ್ಯಾನ್ ಗೆಟ್ ಇನ್ ದ Durgadbail. Got your neck on freeze, killing them with ease. Then come bring it up to me. Pull up in the Rover, just to come hold you closer. Got love we can toast. ಸೊ ನೆಕ್ಸ್ಟ್ ನಾವು ಹೋಗಿದ್ದು ವೀರಭದ್ರೇಶ್ವರ ಪ್ರಸನ್ನ ಅಂತ ಹೇಳಿಬಿಟ್ಟು ಇವರ ಶಾಪು. ಸೊ ಇವ್ರ ಶಾಪಲ್ಲಿ ಬರೀ ಮಿರ್ಚಿ ಮಂಡಕ್ಕಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಕೊಡ್ತಾರೆ. ಸೊ ಇಷ್ಟೇ ಇವ್ರ ಅಂಗಡಿಯಲ್ಲಿ ಫೇಮಸ್ ಅಂದರೆ ಗಿರ್ಮಿಟ್ಟು. ಸೊ ನೀವೇನಾದರೂ ದುರ್ಗದಬೈಲ್ಗೆ ಬಂದರೆ ಖಂಡಿತ ಈ ವೀರಭದ್ರೇಶ್ವರ ಪ್ರಸನ್ನ ಅನ್ನೋವಂಥ ಶಾಪಲ್ಲಿ ಮಿರ್ಚಿ ಮಂಡಕ್ಕಿ ತಿನ್ನಲೇಬೇಕು. ಬಿಕಾಸ್ ಅಷ್ಟು ಚೆನ್ನಾಗಿತ್ತು. ಹುಬ್ಳಿ-ಧಾರವಾಡ ನಮ್ಮ ಸೈಡ್ ಫುಡ್ ಅಥೆಂಟಿಕ್ ಗಿರ್ಮಿಟ್ ತಿನ್ನಬೇಕು ಅಂದರೆ ನೀವು ಸ್ಟ್ರೀಟ್ ಫುಡಲ್ಲೇ ತಿನ್ನಬೇಕು, ನೀವು ಸ್ಟ್ರೀಟ್ ಸ್ಟೈಲಲ್ಲೇ ತಿನ್ನಬೇಕು, ಅವಾಗೇ ಮಜಾ ಇರೋದು. ಸೊ ಸ್ಟ್ರೀಟ್ ಸ್ಟೈಲಲ್ಲಿ ಒಳ್ಳೆ ಗಿರ್ಮಿಟ್ ತಿನ್ನಬೇಕು ಅಂದರೆ ದುರ್ಗದಬೈಲ್ ವೀರಭದ್ರೇಶ್ವರ ಪ್ರಸನ್ನ. ಸೊ ಇವರಲ್ಲಿ ಸಕ್ಕದಾಗಿ ಸಿಗುತ್ತೆ, ಖಂಡಿತ ಟ್ರೈ ಮಾಡಿ.
ಸೊ ಅದೇ ವೀರಭದ್ರೇಶ್ವರ ಗಿರ್ಮಿಟ್ ಶಾಪ್ ಪಕ್ಕದಲ್ಲೇ ಒಂದು ಸ್ಮಾಲ್ ಕಾರ್ಟ್ ಇದೆ. ಸೊ ಈ ಕಾರ್ಟಲ್ಲಿ ಇವರು ತುಂಬಾ ವರ್ಷದಿಂದ ಈ ದುರ್ಗದಬೈಲಲ್ಲಿ ಮಿರ್ಚಿ ಮಂಡಕ್ಕಿ ಮತ್ತು ಬಜ್ಜಿ ವಡಗಳನ್ನ ಮಾಡ್ತಾ ಬಂದಿದ್ದಾರೆ. ಇವ್ರ ಹತ್ರ ತುಂಬ ವೆರೈಟೀಸ್ ಆಫ್ ಬಜ್ಜಿ ಸಿಗುತ್ತೆ, ಹಾಗೆ ವಡ ಸಿಗುತ್ತೆ, ಎಲ್ಲ ಥರದ ಕಾಳಿನ ವಡ ಸಿಗುತ್ತೆ, ಹಾಗೆ ಇವ್ರ ಹತ್ರ ಬನ್ ಬೋಂಡ ಕೂಡ ಸಿಗುತ್ತೆ. ತುಂಬಾ ಡಿಲಿಷಿಯಸ್ ಆಗಿತ್ತು. ಆಂಬೋಡ ಥರ ಏನಿದೆ ಅದು ತುಂಬಾ ಇಷ್ಟ ಆಯಿತು. ಇಟ್ ಈಸ್ ಅ ಮಿನಿ ಆಂಬೋಡ ಅಂತ ಹೇಳ್ಬೋದು. ಸೊ 5 to 6 ಆಂಬೋಡ ಕೊಡ್ತಾರೆ ಪರ್ ಪ್ಲೇಟ್, 20 rupees per plate. So it was really good. Hey miss, can I get your name and last name? ಈವ್ನಿಂಗ್ ಆಗಿರೋದ್ರಿಂದ ಯಾರು ಟಿಫಿನ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಈವ್ನಿಂಗಲ್ಲಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಬಿಕಾಸ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಟಿಫಿನ್ ಇನ್ ದ ಈವ್ನಿಂಗ್. ಇಡ್ಲಿ ವಡ ಆ್ಯಂಡ್ ದೋಸಾ ಇದೆಲ್ಲ ಈವ್ನಿಂಗ್ ತಿನ್ನೋದು ಮಜಾನೇ ಬೇರೆ. ನೀವೇನಾದರೂ ಈವ್ನಿಂಗು ಟಿಫಿನ್ ತಿನ್ನಬೇಕಂತ ಅಂದರೆ ಈ ದುರ್ಗದಬೈಲಲ್ಲಿ ಬೆಸ್ಟ್ ಆಪ್ಷನ್ ಅಂದರೆ ಶ್ರೀ ಗಣೇಶ್ ಟಿಫಿನ್ ಸೆಂಟರ್. ಸೊ ಇವರಲ್ಲಿ ತಟ್ಟೆ ಇಡ್ಲಿ ಸಿಗುತ್ತೆ, ಮಿನಿ ಇಡ್ಲಿ ಕೂಡ ಸಿಗುತ್ತೆ, ಹಾಗೆ ವಡನೂ ಸಿಗುತ್ತೆ. ದೇ ವಿಲ್ ಓನ್ಲಿ ಸರ್ವ್ ಇಟ್ ವಿತ್ ಚಟ್ನಿ ಆ್ಯಂಡ್ ಇಟ್ಸ್ ಎನಫ್ ಫಾರ್ 1 person ಬಿಕಾಸ್ 2 ಇಡ್ಲಿ ಕೊಡ್ತಾರೆ ತಟ್ಟೆ ಇಡ್ಲಿ ಆ್ಯಂಡ್ ಇಟ್ ಈಸ್ ಜಸ್ಟ್ ಫಾರ್ ₹35 ಆ್ಯಂಡ್ ಇಟ್ ಈಸ್ ಅಮೇಝಿಂಗ್. ಸೊ ಕ್ರಿಸ್ಪಿ ವಡ ಇತ್ತು ಆ್ಯಂಡ್ ಆಲ್ಸೋ ವೆರಿ ಸಾಫ್ಟ್ ಇಡ್ಲಿ. ಇಟ್ ವಾಸ್ ರಿಯಲಿ ಯಮ್ಮಿ. ಹಾಗೆ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಈಗ ತಾನೇ ಒಂದು ತೋರಿಸಿದೆ ಶಾಪು, ಅಲ್ಲಿ ಮಿರ್ಚಿ ಬಜ್ಜಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಅಲ್ಲಿಂದ ನಾವು ಒಂದು ಬನ್ ವಡ ತೊಗೊಂಡ್ವಿ ಆ್ಯಂಡ್ ಇಟ್ ವಾಸ್ ಜಸ್ಟ್ ಫಾರ್ ₹15 ಆ್ಯಂಡ್ ಆ್ಯಸ್ ಯೂಶ್ವಲ್ ತುಂಬಾ ಚೆನ್ನಾಗಿತ್ತು. ನನಗಂತೂ ಯಾವುದೇ ಕಂಪ್ಲೇಂಟ್ಸೇ ಇಲ್ಲ ಇಲ್ಲಿ. ಬಟ್ They can tell I ain't from round here. So sitting in my bank. And all now ಆ್ಯಕ್ಚುಲಿ ನೆನ್ನೆಕ್ಕಿಂತ ರಶ್ ಕಡಿಮೆ ಇತ್ತಲ್ಲ. ಸ್ವಲ್ಪ ಹೈಜೀನ್ ಬಗ್ಗೆ ಕೇರ್ ತೊಗೋಬೇಕಿಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಸ್ವಲ್ಪ ಹೈಜೀನಾಗಿರಲಿಲ್ಲ. in this corona situation it's really hard if it's not hygiene, but nonetheless the taste wise it was good. And also coming back to dahi puri, I have ordered dahi puri and also I ate some golgappa there. So dahi puri is one of my favorite so far. So if you ever visit to Durgadbail, I think you must try this chat center and also you must try this dahi puri. I was totally satisfied and it's worth the money. ಲಾಸ್ಟಲ್ಲಿ ಒಂದು ಒಳ್ಳೆ ಕುಲ್ಫಿ ತಿನ್ನೋದು ಮಾತ್ರ ಮರಿಬೇಡಿ. ಇದು ಜಸ್ಟ್ ಅಪೋಸಿಟ್ ಟು ಯು ಮಾಲ್. ಸೊ ನನ್ನ ಈ ಒಂದು ಪ್ರಯತ್ನ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಕೊರೋನಾ ಸಿಚುವೇಶನ್ಸಲ್ಲಿ ಹೊರಗೆ ಹೋಗಿ ಅಂತ ನಾನು ಖಂಡಿತ ರೆಕಮೆಂಡ್ ಮಾಡೋದಿಲ್ಲ. ನಾವು ಹೋದಾಗ ಖಂಡಿತ ಫ್ರೀ ಆಗಿತ್ತು, ನೋ ಲಾಕ್ಡೌನ್, ನಥಿಂಗ್. ಸೊ ನಾ ಯಾವುದೇ ಕಾರಣಕ್ಕೂ ರೆಕಮೆಂಡ್ ಮಾಡೋದಿಲ್ಲ ಔಟ್ಸೈಡ್ ತಿನ್ನಿ, ಸ್ಟ್ರೀಟ್ ಫುಡ್ ತಿನ್ನಿ ಅಂತ ನಾನು ರೆಕಮೆಂಡ್ ಮಾಡೋದಿಲ್ಲ. ಯಾರಿಗೆಲ್ಲ ಹೋಗೋದಕ್ಕಾಗೋದಿಲ್ಲ ಅವ್ರಿಗೆಲ್ಲ ಒಂದು ವಿಜುವಲ್ ಟ್ರೀಟ್ ಅಂತ ನಾನು ತಿಳ್ಕೊಳ್ತೀನಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ದಿಸ್ ವಿಡಿಯೋ. ತುಂಬ ಜನ ನೋಡ್ತೀರಾ, ನನಗೆ ಮೋಟಿವೇಶನ್ ಬರಬೇಕು ಅಂದರೆ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋನ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಕೂಡ ಮಾಡಿ. ತುಂಬ ಜನ ನೋಡ್ತೀರಾ, 90% ಆಫ್ ಮೈ ಪೀಪಲ್ ಆರ್ ವಾಚಿಂಗ್ ಆ್ಯಂಡ್ ಇಫ್ ಯು ವಾಂಟ್ ಟು ಸಿ ಮೀ ಇನ್ ದಿಸ್ ವಿಡಿಯೋಸ್, ಇಫ್ ಯು ವಾಂಟ್ ಟು ಸಿ ಮೀ ಗ್ರೋಯಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಆಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹುಬ್ಳಿ ನಿಮ್ಮ ಅಕ್ಕಪಕ್ಕ ಹುಬ್ಳಿ ಇದ್ದರೆ ಅವ್ರಿಗೂ ಶೇರ್ ಮಾಡಿ, ಖಂಡಿತ ಅವರು ನೋಡಿ ಎಂಜಾಯ್ ಮಾಡ್ತಾರೆ. ಐ ಹೋಪ್ ಯು ಎಂಜಾಯ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.